ಹಲೋ ಅಲ್ಲ ಮಿಸ್ಟರ್ ಸೂರ್ಯ ಹೇಳೋ ಕರಿಯ. ಏ ಜಾಸ್ತಿ ಮಾತಾಡಬೇಡ ನೀನು. ಎಲ್ಲಿದ್ಯಾ? ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂಡ್ ದ ಮೋಡ ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ ಲೇಯರ್. ಅದೆಲ್ಲ ಬರ್ತದೋ? ದುಬೈ ಅಮೆರಿಕನ? ಈ ಅದೆಲ್ಲ ನಿಂಗ್ ಅರ್ಥ ಆಗಲ್ಲ. ಫೋನ್ ಮಾಡಿದ್ ಏನ್ ವಿಷಯ ಹೇಳು. ಇದೊಂಚೂರು ಬೆಂಗಳೂರು ಕಡೆ ಬಾ ಬೇಗ. ಏಕೆ? ಮೊನ್ನೆ ಹೋಗ್ದಿದ್ ಚಡ್ಡಿ ನಂದು ಒಣಗಾಕ್ದಾಗ ಹೆಂಗೈತೆ ಇವಾಗ್ಲೂ ಹಂಗೆ ಐತೆ. ನಿನ್ ಕಿತೋ ಇರೋ ಕಾಚ ಒಣಗ್ಸಕ್ಕೆ ನನ್ ಸಮ್ಮರ್ ಹಾಲಿಡೇಸ್ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ಬೇಕಾ? ನೀನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇದ್ಯಾ? ಎಸ್ ಬ್ರೋ. ಸಮ್ಮರ್ ಹಾಲಿಡೇಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ತಾನೇ ಬರೋದು. ಅವಾಗ ನಿಮ್ಗೆ ಬ್ರೋ, ಇವಾಗ ನನ್ಗೆ. ಅದ್ ಸರಿ, ಏನ್ ಮಾಡ್ತೀಯ ಸಮ್ಮರ್ ಹಾಲಿಡೇಸ್ ಅಲ್ಲಿ? ನಿದ್ದೆ ಮಾಡ್ತಾ ಇದೀನಿ ಬ್ರೋ. ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀಯಾ? ಅವಾಗ್ಲೂ ನಿದ್ದೆನೆ ಮಾಡ್ತೀನಿ ಬ್ರೋ. ಅಯ್ಯ ನಿನ್ ನಿದ್ದೆಗೆ ನಾನು ಒಣಗದೆ ಇರೋ ಕಾಚ ತುರ್ಕ. ವಾರದಿಂದ ಒಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ. ಇಡೀ ಬೆಂಗಳೂರು ಬಸ್ಲು ಮನೆ ಆಗೈತೆ. ಅಂಡರ್ ಪಾಸ್ ಓಡಿ ಹೋಗ್ತಾರೆ ಗಾಡಿಗಳು, ಯಾವ್ದು ಆಚೆ ಬರ್ತಾ ಇಲ್ಲ. ಜನ ಚೊಳಿ ಸಾಯ್ತವ್ರ ಇಲ್ಲಿ. ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ? ಸರಿ ಆಯ್ತು, ನಾನ್ ಬರ್ತೀನಿ ಬ್ರೋ. ಬಾ ಬಾ. ಯಾವಾಗ ಗೊತ್ತ್ಯಾ? ಮಾರ್ಚ್ ಏಪ್ರಿಲ್ ಬರ್ತೀನಿ ಬ್ರೋ. ಹೋಗಿದ್ಲಾ? ಟಾಟಾ. ಹಲೋ ಬಚ್ಚಾ, ಗಣೇಶ ಕಲೆಕ್ಷನ್ ವಿಚಾರಕ್ಕೆ ಹೋದ್ರೆ 10 ಜನ ಹೋಯ್ತಿವಾರಲ್ಲ, 5 ಜನ ಗೋಳಿ ಮಕ್ಕಳು ಕೆಳಗಡೆ ಇರ್ತಾರೆ, ಮೇಲೆ ಬರ್ಲಾ ಚಪ್ರಿ ನನ್ ಮಕ್ಕಳು. ಒಬ್ಬ ಕಿಲಾಡಿ ತರ ನಿನ್ಕೊಂಡು ಅಂಕಲ್ ಏನ್ ಅಂಕಲ್ 50 ರೂಪಾಯಿ 100 ರೂಪಾಯಿ ಏನ್ ಬರ್ತೇವೆ, 1000 2000 ಕೊಡಿ ಅಂಕಲ್ ಅಂತಾನೆ. ಆ ಅಂಕಲ್ ರೊಚ್ಕೆ ಬಿಟ್ಟು ಕೊಟ್ಟಿದ್ದೀರೇನ್ರಿ? ಏನ್ ಕೊಟ್ಟಿದ್ದೀರ ತರ ಕೇಳ್ತೀರಲ್ರಿ ಎಲ್ಲರೂ? ಅಷ್ಟೇ ಎಲ್ಲ ಜೂಟು. ಪಕ್ಕದ ಬಿಲ್ಡಿಂಗ್ ಹೋದ್ರೆ ಆ ಅಂಕಲ್ ಕಲೆಕ್ಷನ್ ಮಾತ್ರ ಬಂದ್ಬಿಡಿ, ಪ್ರಸಾದ ಮಾತ್ರ ತಂದ್ಕೊಡ್ಬೇಡ್ರಿ. ಗಣೇಶ ಹಬ್ಬಕ್ಕೆ ಇನ್ನೊಂದ್ ತಿಂಗಳು ಇರುತ್ತೆ, 5 ಜನ ಹೋಗ್ ಸುಮ್ನೆ ಗಣೇಶ ನೋಡ್ಕೊಂಡ್ ಬರ್ರು ಅಂತ ಕಳಿಸ್ತೀವಿ. ಅದ್ರಲ್ಲೊಬ್ಬ ಡುಮ್ಮ ದಡಿ ನನ್ ಮಗ ಒಂದ್ ಗಣೇಶ ನೋಡ್ಬಿಟ್ಟು ಇದೇ ಗಣೇಶ ಬೇಕು ನಂಗೆ ಅಂತ ಅವ್ನ್ ಕಾಸು ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತಾನೆ. ಮಿಕ್ಕಿ ಜನ ಎಲ್ಲ ಬಂದ್ ನೋಡ್ತೀವಿ, ಒಬ್ರಿಗೂ ಆ ಗಣೇಶ ಓಕೆ ಆಗಲ್ಲ. ಯಾಕಂದ್ರೆ 6 ಅಡಿ ಗಣೇಶಂಗ್ 60,000 ಹೇಳ್ತಾ ಇರ್ತಾನೆ ಅವನು. ಅದು ಕಮ್ಮಿನೇ ಇಲ್ವಂತೆ, ಕಮ್ಮಿ ಅಂದ್ರೆ 55,000. ಓಲಿ ಬುಕ್ ಮಾಡಿರೋ ಕಾಸು ವಾಪಸ್ ಕೇಳೋಣ ಅಂದ್ರೆ ನೋ ರಿಫಂಡ್ ಅಂತ ದೊಡ್ಡದಾಗ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ಸುಮ್ನೆ ದಡಿ ನನ್ ಮಗನಿಂದ ಬುಕ್ ಮಾಡಿರೋ ಕಾಸು ವೇಸ್ಟ್. ಆ ವಿಷಯಕ್ಕೆ ಆ ದಡಿ ನಡ್ಕೊಂಡು ಡಿಪ್ರೆಷನ್ ಹೋಗೋದು ಹೆಂಗ್ತೀವಿ. ಟಮಟೆ ಬುಕ್ ಮಾಡಕ್ 15 ಜನ ಹೋಯ್ತೀವಿ, ಸ್ಟೇಷನ್ ಸೈನಕ್ಕೆ ಇಬ್ರೆ. ಆ ಇಬ್ರು ಯಾರು ಅಂತಾನೆ ಗೊತ್ತಿಲ್ಲ, ನಮ್ ನೋಡೋನವ್ರ ಅಂತಾನೆ ನಂಗೆ ಗೊತ್ತಿಲ್ಲ. ಅವ್ರಿಬ್ರು ಬರೀ ಆ ಟೈಮ್ ಮಾತ್ರ ಆಚೆ ಬರ್ತಾರೆ. ಹಂಗೋ ಹಿಂಗೋ ಹೆಂಗೋ ಮಾಡಿ ಕಲೆಕ್ಷನ್ ಮಾಡ್ತೀವಿ. ಆ ಕಲೆಕ್ಷನ್ ಹೆಂಗಾಗಿರುತ್ತೆ ಅಂದ್ರೆ ಗಣೇಶಂಗಾರೆ ಡೆಕೋರೇಷನ್ ಕಾಸಾಗಲ್ಲ, ಡೆಕೋರೇಷನ್ ಕಾಸಾರೆ ಟಮಟೆ ಕಾಸಾಗಲ್ಲ. ಇನ್ ಗಣೇಶ ಕುಡ್ಸೋ ಟೈಮ್ ಬರುತ್ತೆ, ಒಬ್ಬ ಹೇಳ್ತಾ ನಮ್ಮ ಮನೆ ಮುಂದೆ ಕುಡ್ಸ್ಬೇಕು ಅಂತ, ಇನ್ನೊಬ್ಬ ಹೇಳ್ತಾ ನಮ್ಮ ಮನೆ ಮೇಲ್ ಕುಣಿಸ್ಬೇಕು ಅಂತ. ಆ ಗೋಳಿ ಮಗನ್ ಮನೆ ಸೀಟ್ ಮನೆ ಇರೋದು. ಇನ್ನೊಬ್ಬ ಹೇಳ್ತಾ ನೀವು ಗಣೇಶ ಎಲ್ಲಾರು ಕುಣಿಸ್ಕೊಳ್ಳಿ, ಸ್ಪೀಕರ್ ಮಾತ್ರ ನಮ್ಮ ಮಳೆ ಡೌ ಮನೆ ಮುಂದೆನೆ ಇಕ್ಬೇಕು, ಅಲ್ಲಿ ಇಕ್ಬಿಟ್ಟು ಅಂತ ಸಾಂಗ್ ಹಾಕ್ಬೇಕಂತೆ. ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದು. ಹಲೋ, ಶ್ರೀರಾಮ್ಪುರ ಮಾತಾಡ್ತಾ ಇದೀನಿ. ನಿನ್ ಮಗ ನಮ್ಮ ಹತ್ರ ಅವನೇ. ಬೇಗ 5 ಲಕ್ಷ ಕೊಡು. ಎಲ್ಲ ನಾನು ಯಾಕೆ ಕೊಡ್ಲಿ ನಿಂಗೆ? ಯಾಕಂದ್ರೆ ನನ್ ಮಗ ನಿನ್ನ ಸಾವನಲ್ಲ. ಅದಕ್ಕೆ ನೀನ್ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗೆ ಕಾಸು ಕೊಡ್ಬೇಕಲ್ಲ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕಾ? ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ನನ್ ಕಾಸೇ ಕೊಟ್ಟಿಲ್ಲ. ನಾನೇ ಗೊತ್ತಾಗ್ತದೆ ಎಲ್ಲ ಅವನಿಗೆ ನಿಂದ ನಮ್ಮ ಮಗನ್ ಕರ್ಕೊಂಡು ಹೋಗಿರೋದು. ಅರ್ಥ ಆಗಿಲ್ವಾ? ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ? ಆ ಹುಡುಗುಂದು ಅವ್ರದ ಯಾರು? ನಿಮ್ಮದ ಮನೆ ಕಾಸು ಯಾರು ಕೊಡ್ಬೇಕು? ನಾನ್ ನಿನಗ್ ಕೊಡ್ಬೇಕು. ಅರ್ಥ ಆಯ್ತಾ? 1 ನಿಮಿಷ. ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ. ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ. ಮತ್ ಮಗು ಯಾರ ಹತ್ರ ಐತೆ? ನನ್ನ ಹತ್ರ ಐತೆ. ನಾನ್ ಕಳ್ಸೋ ಕಾಸು ನಾನ್ ಕಿಡ್ನಾಪ್ ಆದ್ರು ನನಗ್ ತಾನೇ ಕಾಸು ಸಿಗ್ಬೇಕು. ಅದ್ಯಾವ್ದ ನಿನ್ ಮಗ ಕಿಡ್ನಾಪ್ ಆದಾಗ 1 ಲಕ್ಷ ತಗೊಂಡಿದ್ರೆ ಹಲೋ ಬಚ್ಚಾ, ಕೊನೆಗೂ 2 ತಿಂಗಳಾದ್ಮೇಲೆ ನಿನ್ನೆ ಅವಳು ನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ನಾನ್ ಖುಷಿ 50 ರೂಪಾಯಿ ನೋಟ್ ಮೇಲೆ ನಾನು ಹೊಸ ನಂಬರ್ ಬರ್ದು ಅವಳು ಕೈ ಕೊಟ್ಬಿಟ್ಟೆ. ಆದ್ರೆ ಅವಳು 7 ಮಿನಿಟ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು. ಇವಾಗ ದಿನ ಚಪ್ರಿ ಪಾನಿಪುರಿ ಅವ್ನು ನಂಗೆ ಮೆಸೇಜ್ ಮಾಡ್ತಾವನೆ. ಚಿನ್ನು ಪಾನಿಪುರಿ ಹೆಂಗಿತ್ತು ಚಿನ್ನು? ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಲಾ ಮಚ್ಚ, ಹೆಂಗೈತ್ ಲೈಫು? ಜಾಲಿ ಎಲ್ಲ ಜಾಲಿ. ಓ ಆಯ್ತ್ ಬಾ, ಟೀ ಕುಡಿಯೋಕೆ ಹೋಗೋಣ. ಖಾಲಿ ಕಾಸೆಲ್ಲ ಖಾಲಿ. ಆಯ್ತು, ಗಾಡಿ ತಗೊಂಬ, ನಾನೇ ಹಾಕಿಸ್ತೀನಿ. ಖಾಲಿ ಗಾಡಿಲಿ ಪೆಟ್ರೋಲು ಖಾಲಿ. ಆಯ್ತು, ಬೆಳಗ್ಗೆ ಕಳ್ಸಿ ರೀಲ್ಸ್ ಅಂತ ಇನ್ನು ನೋಡಿಲ್ಲ. ಖಾಲಿ ಮೊಬೈಲ್ ನೆಟ್ಟು ಖಾಲಿ. ಮತ್ತೆ ಲೈಫು ಜಾಲಿ. ಅಯ್ಯೋ ಬೋಳಿ. ಮೂಗ ಅಂತಿಲ್ಲ ಕಚ್ಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಬೇವರ್ಸಿ ನನ್ ಮಗನೇ, ಬರ್ಲಾ? ಏನ್ ಗೌರವ.